ಎಲ್ರಿಗೂ ನಮಸ್ತೆ. ನಾನು ನವೀನ ಸೊಕ್ಕೆ. ಒಂದು ವಿಷಯ ಏನಪ್ಪ ಅಂದರೆ, ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 350 ಜನ ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿ ಒಂದಿಷ್ಟು ಮೂಲಭೂತ ಸೌಕರ್ಯಗಳನ್ನು ಹೇಗೆ ಒದಗಿಸ್ಬೋದು ಅಂತ ಮಕ್ಕಳ ಗ್ರಾಮ ಸಭೆಗೆ ಬಂದಾಗ ಅವರು ಹೇಳಿದಂಥ ಅಹವಾಲುಗಳು, ಪ್ರಾಬ್ಲಮ್ಗಳನ್ನು ನೋಡಿ ಬಗೆಹರಿಸಬೇಕು ಅಂತ ಬಂದಾಗ, ಮೊದಲನೇದಾಗಿ ನಮಗೆ ಮಕ್ಕಳು ಹೇಳಿದ್ದು, ಇದು ಸಂಪಿಗೆ ನೀರು ಬರುತ್ತೆ ಶಾಲೆಗೆ. ಮತ್ತು ಇದು ಮೋಟ್ರ್ ಏನಾದ್ರು ಕೆಟ್ಟರೆ, ಏನಾದ್ರು ಪ್ರಾಬ್ಲಮ್ ಆದರೆ ಏನು ಮಾಡ್ಬೋದು ಅಂತ ನೋಡಿದಾಗ, ಆಮೇಲೆ ಇಲ್ಲಿ ಫ್ಲಶ್ ವಾಲ್ಗಳಿಲ್ಲ. ಇದನ್ನು ರೆಡಿ ಮಾಡೋದಕ್ಕೆ ಕೂಡ ಈಗ ಹೇಳಿದ್ದೀವಿ. ಇದು ನೋಡಿ ಎಲ್ಲ ಮುರಿದಿದೆ. ಅದಕ್ಕೆ CPVC ಪೈಪ್ ಹಾಕಿ, ಇಲ್ಲೊಂದು ಫಿಲ್ಟ್ರ್ ಇತ್ತು, ಆ ಫಿಲ್ಟ್ರ್ ಕೂಡ ರನ್ ಆಗ್ತಾಯಿಲ್ಲ, ನೀರಿಲ್ಲ, ಅದು ಸಪ್ರೇಟ್ ಪೈಪ್ಲೈನ್ ಇರಲಿಲ್ಲ ಅನ್ನೋ ಕಾರಣಕ್ಕೆ. ಈಗ ಏನಂದರೆ ನೋಡಿರಿ, ನಮ್ಮ ವಾಟರ್ ಮ್ಯಾನ್ಗಳಿದ್ದಾರೆ, ಮತ್ತು ನಮ್ಮ ಹುಡುಗರಿದ್ದಾರೆ ಊರಿನವರು. ದಿಲಿ, ಈಗ ಇದು ಹೇಳಪ್ಪ, ಇದು ಈ ಪೈಪ್ಲೈನ್ ಇದೆಯಲ್ಲ, ಇಲ್ಲಿ ಏನು ಆಲ್ಟ್ರ್ ಮಾಡ್ತಾಯಿದ್ದೀರಾ? ನೀನು ಹೇಳ್ರಿ, ಯಾರು ಹೇಳ್ರಿ. ಹೇಳಿದ್ರೆ ನಾವು ಡೈರೆಕ್ಟ್ ಹೋಗಿ ಮಾಡ್ತಿದ್ದೀವಿ. ಈಗ ಏನಂದರೆ, ಮುಂಚೆ ಆ ಸಂಪಿಂದನ ನೀರು ರನ್ ಆಗ್ತಾ ಇತ್ತು. ಈಗ ಡೈರೆಕ್ಟ್ ನೀರು ಬಿಟ್ಟಾಗ ಡೈರೆಕ್ಟ್ ನಮ್ಮ ಓವರ್ ಹೆಡ್ ಟ್ಯಾಂಕಿಂದನ ನೀರು ಸೀದಾ ಹೋಗುತ್ತೆ. ಮೋಟ್ರ್ ಏನೇ ಕೆಟ್ಟೋದ್ರೂ ಸಿಂಟೆಕ್ಸಿಗೆ ಹೋಗುತ್ತೆ, ಸೀದಾ ಹೋಗುತ್ತೆ. ಮತ್ತು ಅವಕ್ಕೆ ಇದು ಗೇಜ್, ಪೈಪಿಂಗ್ ಗೇಜ್ ತೋರಿಸ್ತೀವಿ. ಸ್ವಲ್ಪ ಒಳ್ಳೆ ಗೇಜ್ನ ಹಾಕಿ ಕೆಲಸ ಮಾಡ್ತಿದ್ದಾರೆ. ಎಷ್ಟು? ಓಕೆ, ಒಳ್ಳೆ ಗೇಜ್ ಇದೆ. ಮೆಟೀರಿಯಲ್ ಇವು ಆಶೀರ್ವಾದ್. ಈಗ ಅದು ಹೊಸ ಸಿಂಟೆಕ್ಸ್ ಇಡ್ತಾ ಇದ್ದೀರಲ್ವಾ, ಅದು ಏನಕ್ಕೆ ಇಡ್ತಾ ಇದ್ದೀರಾ? ಅದು ಕುಡಿಯೋ ನೀರಿಗೆ ಇವು ಇದಕ್ಕೆ ಮಿಕ್ಸ್ ಆಗಲ್ಲ, ಕೈ ತೊಳೆಯೋ ನೀರಿಗೆ ಮಿಕ್ಸ್ ಆಗಲ್ಲ, ಅದು ಸಪ್ರೇಟಾಗಿ ಹೋಗುತ್ತೆ ಕುಡಿಯೋ ನೀರಿಗೆ. ಯಾಕೆ ಇರಲಿ. ಆಮೇಲೆ ಇದು ದಿಲ್ಲಿ ಬನ್ನಿ, ಇದು ಇವರು ನಮ್ಮ ವಾಟರ್ ಮ್ಯಾನ್ ಐಡಿಯಾ ಕೊಟ್ಟಿದ್ದನ್ನು. ಆ್ಯಕ್ಚುಲಿ ನಾವೊಂದು ಮಿಷಿನ್ ಕೊಟ್ಟಿದ್ವಲ್ಲ, ಅದು ಹೇಗೆ ರನ್ ಆಗುತ್ತೆ ಅನ್ನೋದಕ್ಕೆ ನೋಡಿ. ಈಗ ಬಾತ್ರೂಮ್ಗಳಿದೆ, ಬಾತ್ರೂಮ್ಗಳಲ್ಲಿ ಮೇಯ್ನು ಸ್ವಚ್ಛತೆಗೆ ಬಂದರೆ ಪ್ರಾಬ್ಲಮ್ ಅದೇ. ಅದಕ್ಕೆ ಏನು ಮಾಡ್ಬೋದು ಅಂತ ಬಂದಾಗ ಅವ್ರು ಐಡಿಯಾ ಹೇಳಿದರು. ಈ ಥರ ಒಂದು ಮಾಡಿ ಈ ರೀತಿ ಬಿಟ್ಕೊಂಡ್ರೆ ಇಲ್ಲಿ ಓಸ್ ಪೈಪ್ ಚುಚ್ಕೊಂಡು ನೀರು ಹಿಡಿಬೋದು ಅಂತ. ಇಲ್ಲಿಗೆ ಫೇವರ್ಸ್ ಇದೆ. ಈಗ ಆ್ಯಕ್ಚುಲಿ 75,000 ರೂಪಾಯಿನ ಫೇವರ್ಸ್ ಹರಡೋದಕ್ಕೆ 15 ಫೈನಾನ್ಸಲ್ಲಿ ಅಮೌಂಟ್ ಬಂದರೆ ದುಡ್ಡಿಟ್ಟಿದ್ದೀವಿ. ಇಲ್ಲಿ ಯಾವುದೇ ರೀತಿ ಕಲ್ಲು ಇಲ್ದಂಗೆ ರೀತಿ ಮಾಡ್ಬೋದು. ಈ ರೀತಿ ಬಂದು ಮತ್ತೆ ಇಲ್ಲಿರೋಂಥ ಸಿಂಟೆಕ್ಸ್ಗಳಿಗೂ ಕೂಡ ನೀರು ಹೋಗೋಂಥದ್ದು. ಅಂದರೆ 24 ಗಂಟೆ ನೀರು ಮಾಡಿದಾಗ ಈ ನೆಲ್ಲಿ ತುದಿಯಲ್ಲಿ, ಈ ವಾಲ್ ತುದಿಯಲ್ಲಿ ನೀರಿರುತ್ತೆ. ಗ್ರಾಮದಲ್ಲಿ ನೀರು ಬಿಟ್ಟಾಗ ಎನಿ ಟೈಮ್ ನೀರಿರುತ್ತೆ, ಶಾಲೆಯವ್ರು ಬಳಸ್ಕೊಬೋದು ಆರಾಮಾಗಿ. ಈ ರೀತಿ ಕಾಮಗಾರಿನ ಇವತ್ತು ಮಾಡ್ತಾಯಿದ್ದಾರೆ. ಇಲ್ಲಿ ಕುಡಿಯೋ ನೀರಿಗೆ ಸಪ್ರೇಟ್ ಸಿಂಟೆಕ್ಸ್ ಇಟ್ಟಿದ್ದೀವಿ. ಆ ಸಿಂಟೆಕ್ಸಿಂದ ಅದು ಫಿಲ್ಟ್ರ್ ಆಗುತ್ತೆ. ಇದಿಷ್ಟು ಕೆಲಸ ನಡೀತಾ ಇದೆ. ರಂಗಪ್ಪರು ಕೆಲಸ ಮಾಡ್ತಿದ್ದಾರೆ. ಇದಿಷ್ಟು ನಿಮ್ಮ ಗ್ರಾಮದ ಜನಗಳಿಗೆ ಮಾಹಿತಿ. ಓಕೆ, ಮೆಟೀರಿಯಲ್ ಇದೆ. ಈಗ ಇದು ನೀರಿಂದ ಎಷ್ಟು ಕೆಲಸ ಆಯ್ತಪ್ಪ? ಊರಿಂದು ಈ ಕಡೆ ಬನ್ನಿ. ಹಾಂ, ಅಂದರೆ ಎಷ್ಟು ನೆಲೆಗಳಾಗಿದ್ದಾವೆ? ರೋಡ್ ಸೈಡ್ ಇದೆ. ಇದೆಲ್ಲ ಆದಮೇಲೆ 24 ಗಂಟೆ ನೀರು ಬರ್ಬೋದಾ? ಬರ್ಬೋದು. ಸರಿ, ಓಕೆ. ಇದು ಮಾಡಿದ್ರೆ ಈಗ ಕುಡಿಯೋ ನೀರು ಸ್ವಚ್ಛವಾಗಿ ಹೋಗುತ್ತೆ. ಈಗ ಅದು ಮುಂದ್ಗಡೆ ಅವ್ರು ಕೈ ತೊಳೆದಿದೆಯಲ್ಲ, ಅದಕ್ಕೆ ಫ್ಲಶ್ ವಾಲ್ ಹಾಕ್ಕೊಡ್ತೀರಾ? ಕೈ ತೊಳಿತಾ ಇದ್ದಾರೆ, ತಡೆ ತೊಳಿತಾ ಇದ್ದಾರ? ಓಕೆ, ಅದಾಗುತ್ತೆ, ಮಾಡ್ಬೋದಾ? ಆಮೇಲೆ ಇದಕ್ಕೆ ಕರೆಂಟ್ ಇಲ್ಲ ಅಂತಂತಾರೆ, ವೈರಿಂಗ್ ಮಾಡ್ತೀರಾ? ಅಂದರೆ ಈ ರೂಮ್ಗಳಿಗೆ ಕರೆಂಟಿನ ವ್ಯವಸ್ಥೆ ಬೇಕು. ಅಂದರೆ ಎಮರ್ಜೆನ್ಸಿ ಲೈಟ್ ಹಾಕಿ ಮತ್ತೆ ಮಿಷಿನ್ ಯೂಸ್ ಮಾಡಂಗೆ. ಓಕೆ, ಸೇಫ್ಟಿಯಾಗಿ ಇಷ್ಟು ಕೆಲಸ ನಡೀತಾ ಇದೆ. ಇದು ಗ್ರಾಮಸ್ಥರಿಗೆ ಈ ವಿಷಯ ತಿಳಿಸ್ತಾ ಇದ್ದೀವಿ. ಓಕೆ, ಇದರಿಂದ ಏನೇನು ಅನುಕೂಲ ಆಗುತ್ತೆ ಮಕ್ಕಳಿಗೆ? ಎಲ್ಲ ಥರ ಅನುಕೂಲ ಆಗುತ್ತೆ. ಯಾವ ರೀತಿ? ನೀರಿನ ಅನುಕೂಲ ಆಗುತ್ತೆ, ಇದಾಗಲ್ಲ. ಓಕೆ, ಈಗ ಡೈರೆಕ್ಟ್ ಸಿಂಟೆಕ್ಸ್ ನೀರು ಹತ್ತುತ್ತಲ್ವಾ? ಸಿಂಟೆಕ್ಸ್ ಡೈರೆಕ್ಟ್ ಆಗುತ್ತೆ. ಓಕೆ, ಕರೆಂಟ್ ಇಲ್ಲ ಅಂದರೂ ಕೂಡ ನೀರು ಹೋಗುತ್ತೆ. ಇದನ್ನೆಲ್ಲ ಐಡಿಯಾ ಕೊಟ್ಟಂಥ ವಾಟರ್ ಮ್ಯಾನ್ ದಿಲೀಪ್ ಅವರು ಮತ್ತು ನಿಮಗೆ ಧನ್ಯವಾದಗಳು. ಅಂದರೆ ಊರು ಒಂದು ಕೆಲಸ ಮಾಡಬೇಕು ಅಂತ ಬಂದರೆ ನಿಮ್ಮೆಲ್ಲರ ಸಹಕಾರ ಇದ್ದರೆ ಇಷ್ಟ ಆಗುತ್ತೆ. ಶಾಲೆಯವ್ರು ಕೇಳಿದ್ರು, ಮಕ್ಕಳು ಕೇಳಿದ್ರು, ಇಲ್ಲಿ ಗಮನಿಸಿದಾಗ ಇಷ್ಟೆಲ್ಲ ಕೆಲಸಗಳು ಶಾಲಾ STMC ಅವರು ಮತ್ತು ಮುಖ್ಯ ಶಿಕ್ಷಕರು ಇವರೆಲ್ಲ ಕೇಳಿದಂಥ ಕುಂದುಕೊರತೆಗಳನ್ನು ಆದಷ್ಟು ಎಷ್ಟು ಕಾಲಮಿತಿ ಒಳಗಾಗುತ್ತೆ ಅಷ್ಟು ಬಗೆಹರಿಸೋಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.